ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಲೆಟ್ ಅಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನೆಚ್ಚಿನ ಕಲವೀರೇಶ್ ಸೊರಬತ್. ಈ ಒಂದು ವಿಡಿಯೋ ಕ್ಲಾಸಲ್ಲಿ TET CET ಮತ್ತು HSTR ಹಾಗೂ GPSTRಗೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಬಹು ಸಂಭವನೀಯ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿದ್ದೇನೆ. ಈ ಒಂದು ಟಾಪಿಕ್ಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವಂತಹ ಟಾಪಿಕ್ಗಳನ್ನು ಬಹುಪ್ರಸಿದ್ಧ ಪುಸ್ತಕವಾದಂತಹ ಡಾಕ್ಟರ್ H.G. ವಾಮದೇವಪ್ಪ ರವರ ಕಲಿಕೆಯಲ್ಲಿನ ಮನೋವಿಜ್ಞಾನ ಹಾಗೂ ಮೌಲ್ಯಮಾಪನ ಎನ್ನುವಂತಹ ಪುಸ್ತಕದಿಂದ ಆಯ್ದುಕೊಂಡಿರುತ್ತದೆ. ಅದನ್ನು ಸ್ಟಡಿ ಮಾಡಿ ಅದರಿಂದ ಕೇಳಬಹುದಾದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಇಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ಕು ಇಂಟರ್ವ್ಯೂ ಅಂದರೆ ಸಂದರ್ಶನ, ಹಾಗೂ ಇನ್ನೂ ಒಂದು ಮೆಥಡ್ಡು, ಕೊನೆಯ ಮೆಥಡ್ ಉಳಿದಿದೆ, ಸಮೀಕ್ಷಾ ಮೆಥಡ್ಡು ಅಂದರೆ ಸರ್ವೆ ಮೆಥಡ್ ಅಂಥೇಳಿ. ಸೊ ಇವತ್ತಿನವರೆಗೂ ನಾವು ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಈ ಮನೋವೈಜ್ಞಾನಿಕ ವಿಧಾನಗಳು ಶಿಕ್ಷಕನಿಗೆ ಒಬ್ಬ ಪರಿಪೂರ್ಣ ಶಿಕ್ಷಕನಾಗುವತ್ತ ಸಾಗುವಲ್ಲಿ ತುಂಬ ಸಹಕಾರಿಯಾಗಿವೆ. ಹಾಗೂ ಕಲಿಕಾ ಪ್ರಕ್ರಿಯೆಯಲ್ಲಿ ಮಗುವನ್ನು, ವಿದ್ಯಾರ್ಥಿಯನ್ನು ಹಾಗೂ ಆ ಶಾಲಾ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಈ ಎಲ್ಲ ವಿಧಾನಗಳು ಅತ್ಯಂತ ಸಹಕಾರಿಯಾಗಿ ಆತನಿಗೆ ದಾರಿ ತೋರ್ತವೆ ಅನ್ನುವಂಥದ್ದು. ಸೊ ಹಾಗಿದ್ದರೆ ತಡ ಮಾಡೋದು ಬೇಡ, ಎಲ್ಲರೂ ಈ ಒಂದು ಕ್ಲಾಸಲ್ಲಿ ತಮ್ಮನ್ನು ತಾವು ಇನ್ವಾಲ್ವ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಈ ಒಂದು ನಮ್ಮ ಯೂಟ್ಯೂಬ್ ಕ್ಲಾಸ್ ಇಷ್ಟ ಆಗ್ತಾ ಇದ್ದಲ್ಲಿ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ಏನು ಕೇಳ್ಬೋದು? ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ, ಸಂದರ್ಶನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ತಪ್ಪಾಗಿವೆ? ಈ ರೀತಿಯ ಪ್ರಶ್ನೆಗಳನ್ನು ನಾನು ವಿವಿಧ ವಿಧಾನಗಳ ಬಗ್ಗೆ ಈ ಹಿಂದಿನ ಕ್ಲಾಸ್ಗಳಲ್ಲಿ ನಡೆದಂಥ ಚರ್ಚೆಗಳಲ್ಲಿ ಕೇಳ್ತಾನೆ ಬಂದಿದ್ದೇನೆ. ಅದೇ ರೀತಿ ಈ ಒಂದು ವಿಧಾನದ ಮೇಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸಂದರ್ಶನ ವಿಧಾನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಮೊದಲನೇದ್ದು, ಸಂದರ್ಶನ ಒಂದು ಸಂವಹನ ಪ್ರಕ್ರಿಯೆಯಾಗಿದೆ ಅಥವಾ ಅಂತರ್ಕ್ರಿಯೆಯಾಗಿದೆ. ಸಂದರ್ಶನ ಅನ್ನುವಂಥದ್ದು ಏನ್ರಿ ಅಂತಂದ್ರೆ ಒಂದು ಸಂವಹನ ಪ್ರಕ್ರಿಯೆ, ಇದೊಂದು ಕಮ್ಯುನಿಕೇಷನ್ ಮೆಥಡ್ಡು, ಕಮ್ಯುನಿಕೇಷನ್ ಪ್ರೊಸೆಸ್ ಆಗಿದೆ. ಇಲ್ಲಿ ಸಂದರ್ಶನಕಾರ ಸಂದರ್ಶನಕ್ಕೆ ಒಳಪಡ್ತಕ್ಕಂಥ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾನೆ. ತನಗೆ ಆ ಸಂದರ್ಶಕನಿಂದ ಏನನ್ನು ಕೇಳ್ಕೋಬೇಕೋ ಅದನ್ನೆಲ್ಲವನ್ನು ಕೂಡ ಕೇಳ್ತಾನೆ ಅನ್ನುವಂಥದ್ದು. ಮುಂದುವರೆದಂತೆ, ಸಂದರ್ಶನದಲ್ಲಿ ಸಂದರ್ಶಿತ ವ್ಯಕ್ತಿಯು ಅವಶ್ಯಕವಾದ ಮಾಹಿತಿಯನ್ನು ಮುಖಾಮುಖಿ ಸನ್ನಿವೇಶದಲ್ಲಿ ಶಾಬ್ದಿಕವಾಗಿ ನೀಡುತ್ತಾನೆ. ಅಂದರೆ ಈ ಸಂದರ್ಶನ ಒಂದು ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ಸಂದರ್ಶನಕ್ಕೆ ಒಳಪಟ್ಟಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಸಂದರ್ಶನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗೆ ನೇರವಾಗಿ ಮುಖಾಮುಖಿ ಸನ್ನಿವೇಶದಲ್ಲಿನೇ ಶಾಬ್ದಿಕವಾಗಿ ಉತ್ತರವನ್ನು ಕೊಡ್ತಾನೆ. ಶಬ್ದಗಳನ್ನು ಬಳಸಿಕೊಳ್ಳುವುದರ ಮೂಲಕ ಉತ್ತರವನ್ನು ಕೊಡ್ತಾನೆ. ಸಂದರ್ಶನವನ್ನು ಸಾಮಾನ್ಯವಾಗಿ ಸಲಹಾ ಕಾರ್ಯಕ್ರಮಗಳಲ್ಲಿ ಬಳಸ್ತಾರೆ. ಸಂದರ್ಶನವನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ, ಸಲಹೆಗಳನ್ನು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ, ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಸಲಹೆ ಸೂಚನೆಗಳನ್ನು ಕೊಡಬೇಕಾದಲ್ಲಿ ನಾವು ಸಂದರ್ಶನ ಮೆಥಡನ್ನು ಬಳಸ್ಕೊಳ್ಬೋದು. ನೆಕ್ಸ್ಟ್ ಪಾಯಿಂಟು, ಹಲವಾರು ಸಂಶೋಧನಾ ಸನ್ನಿವೇಶಗಳಲ್ಲಿ ವ್ಯಕ್ತಿಯಿಂದ ಉಪಯುಕ್ತವಾದ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದಾದಂತಹ ಒಂದು ಪರಿಣಾಮಕಾರಿ ವಿಧಾನ ಸಂದರ್ಶನವಾಗಿದೆ. ಸಂದರ್ಶನ ಅಂದರೆ ಏನ್ರಿ ಅಂತಂದ್ರೆ, ಹಲವಾರು ಸಂಶೋಧನಾ ಸನ್ನಿವೇಶಗಳಲ್ಲಿ ವ್ಯಕ್ತಿಗಳಿಂದ ಉಪಯುಕ್ತವಾದ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಬೇಕಂದ್ರೆ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಪರಿಣಾಮಕಾರಿ ಮೆಥಡ್ ಯಾವುದು ಅಂದರೆ ಸಂದರ್ಶನ ವಿಧಾನ. ಅಂದರೆ ಸಂಶೋಧನಾ ಸನ್ನಿವೇಶಗಳು ಅಂತಂದರೆ ಏನನ್ನೋ ಒಂದು ವಿಷಯದ ಕುರಿತಾಗಿ ನಾವು ಸಂಶೋಧನೆ ಮಾಡಬೇಕಾಗಿರ್ತದೆ. ಆ ರೀತಿ ಸಂಶೋಧನೆ ಮಾಡುವಂಥ ಸಂದರ್ಭದಲ್ಲಿ ವಿವಿಧ ವ್ಯಕ್ತಿಗಳಿಂದ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕಾಗಿರ್ತದೆ. ಆವಾಗ ನಾವೇನು ಮಾಡಬೇಕಾಗ್ತತಿ? ಸಂದರ್ಶನಕ್ಕೆ ಹೋಗಬೇಕಾಗ್ತದೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ಟಿ ವಿಯಲ್ಲಿ ಏನಾಗ್ತದೆ ರೀ ಅಂತಂದ್ರೆ, ಅವರು
ನಮಗೆ ಸುದ್ದಿಯನ್ನು ಕೊಡ್ತಾ ಇರ್ತಾರೆ. ಆ ಸುದ್ದಿಯ ಹೆಚ್ಚಿನ ಮಾಹಿತಿಗಾಗಿ ಒಬ್ಬ ಅಲ್ಲಿ ಇಂಟರ್ವ್ಯೂವರ್ನ ಆ ಕಡೆ ಕಳಿಸಿರ್ತಾರೆ. ಅವರು ರಿಯಲ್ ಪ್ಲೇಸಿಗೆ ಕಳಿಸಿರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಪ್ಲೇಸಿಗೇನೆ ಹೋಗಿ ಅಲ್ಲಿ ನಡೀತಾ ಇರತಕ್ಕಂಥ ವಿಚಾರವನ್ನು ತಾವೇ ಕಣ್ಣಾರೆ ನೋಡಿ ಹೇಳುವಂಥದ್ದು, ಅಥವಾ ಅಲ್ಲಿರ್ತಕ್ಕಂಥ ಇತರೆ ವ್ಯಕ್ತಿಗಳನ್ನ ನೇರವಾಗಿ ಪ್ರಶ್ನೆಗಳನ್ನು ಮಾಡಿ ಅಲ್ಲಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು. ಇದು ಸಂದರ್ಶನ ಮೆಥಡ್ಗೆ ಉದಾಹರಣೆ. ಇನ್ನು ಸಂದರ್ಶನ ಒಂದು ನಿಯಂತ್ರಿತ ಸಂಭಾಷಣೆಯಾಗಿದೆ. ಸಂದರ್ಶನದಲ್ಲಿ ಏನಾಗುತ್ತೆ ಅಂದರೆ ಒಂದು ನಿಯಂತ್ರಿತ ಸಂಭಾಷಣೆ ಅಂದರೆ ಸಂದರ್ಶನ ನಡೆಸುವಂಥವನು ಯಾವ ಪ್ರಶ್ನೆಯನ್ನು ಕೇಳಬೇಕು, ಯಾವ ಪ್ರಶ್ನೆಯನ್ನು ಕೇಳಬಾರ್ದು, ಯಾವ ರೀತಿ ಕೇಳಬೇಕು, ಯಾವ ರೀತಿ ಕೇಳಬಾರ್ದು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋಗಿರ್ತಾನೆ. ಹಾಗೂ ಆತ ಸಂದರ್ಶನ ತನಗೆ ಹೇಗೆ ಬೇಕೋ, ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿನ ಕಡೆಗೆ ಆತ ಅದನ್ನು ಸೆಳ್ಕೊಂಡು ಹೋಗುವಂತಹ ಸಾಮರ್ಥ್ಯ ಆ ಸಂದರ್ಶನಕಾರನಲ್ಲಿ ಇರ್ತದೆ ಅನ್ನುವಂಥದ್ದು. ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಅಥವಾ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ವಿಧಾನದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ. ಅಂದರೆ ಇದನ್ನು ಎಲ್ಲಿ ಬಳಸ್ಕೋಬೋದು ನಾವು ಅಂತಂದರೆ, ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಅಥವಾ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಅವನನ್ನು ನಾವೇನು ಮಾಡಬೇಕು, ಸಂದರ್ಶನ ವಿಧಾನಕ್ಕೆ ಒಳಪಡಿಸಬೇಕು. ಸಂದರ್ಶನ ಅನ್ನುವಂಥದ್ದು ಒಂದು ಆರ್ಟು, ಅದೊಂದು ಕಲೆಯಾಗಿದೆ. ಹಾಗೂ ಸಂದರ್ಶಕ ಅಗತ್ಯವಾದ ಕೌಶಲ ಮತ್ತು ಚತುರತೆಯನ್ನು ಹೊಂದಿರಬೇಕಾಗ್ತದೆ. ಅವನಿಗೆ ಸ್ಕಿಲ್ ಇರಬೇಕು, ಅವನು ಅದರಲ್ಲಿ ಸ್ಕಿಲ್ಫುಲ್ ಆಗಿರಬೇಕು, ಅವನದರಲ್ಲಿ ವೈಸ್ ಆಗಿರಬೇಕು, ಅವನಲ್ಲಿ ಅದರಲ್ಲಿ ಕ್ಲೆವರ್ ಆಗಿರಬೇಕು. ಅಂದಾಗ ಮಾತ್ರ ಅವ ಒಂದು ಸುಂದರವಾದಂತಹ ಒಂದು ಪರಿಪೂರ್ಣವಾದಂತಹ ಸಂದರ್ಶನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ಮಾತು. ಒಬ್ಬ ಇನ್ನೊಬ್ಬ ವ್ಯಕ್ತಿಯಿಂದ ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹಿಸಲು ಸಂಭಾಷಣೆ ನಡೆಸಿದರೆ ಅದೇ ಸಂದರ್ಶನ ಅಂತ ಕರೆಸಿಕೊಳ್ತದೆ. ಸುಸ್ಪಷ್ಟವಾಗಿ ಒಂದು ಸಿಂಗಲ್ ಲೈನಲ್ಲಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ನಿರ್ದಿಷ್ಟವಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಆತನೊಂದಿಗೆ ಸಂಭಾಷಣೆ ನಡೆಸಿದಪ್ಪ ಅಂತಂದರೆ ಅದಕ್ಕೆ ನಾವೇನಂತ ಕರಿತೇವೆ, ಸಂದರ್ಶನ ಅಂಥೇಳಿ ಕರಿತೇವೆ. ಇನ್ನು ಸಂದರ್ಶಕ ಅಂದರೆ ಸಂದರ್ಶನ ನಡೆಸುವಂಥವನು ಸಂದರ್ಶಿತ ವ್ಯಕ್ತಿಯ ಅಂದರೆ ಯಾರು ಸಂದರ್ಶನಕ್ಕೆ ಒಳಪಡ್ತಾರಲ್ಲ ಆ ವ್ಯಕ್ತಿಯ ಸಾಮಾನ್ಯ ವರ್ತನೆ, ಅವನ ಧ್ವನಿ, ಮಾತು, ಅವನು ನೀಡಿದ ಉತ್ತರಗಳನ್ನು ಅವಲೋಕಿಸ್ತಾನೆ. ನಂತರ ಅವನ ಅವಲೋಕನೆಯಲ್ಲಿ ಕಂಡುಬಂದ ಅಂಶಗಳನ್ನು ವಿಶ್ಲೇಷಿಸುತ್ತಾನೆ. ಆಮೇಲೆ ಅವನು ಅರ್ಥೈಸುತ್ತಾನೆ ಮತ್ತು ತನ್ನ ಅಧ್ಯಯನದ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಅಂಶವನ್ನು ಬಳಸಿಕೊಳ್ಳುತ್ತಾನೆ. ಇದೇನು ಕೊಟ್ಬಿಡ್ತೀರಿ ನಿಮ್ಗೆ ಈ ಲೈನ್ ಅಂತಂದ್ರೆ, ಎಂಟೈರ್ ಸಂದರ್ಶನ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಮಾಡಿದ ಮೇಲೆ ಅದರ ಉಪಯೋಗ ಏನಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಬಿಟ್ಟ ನೋಡ್ರಲ್ಲಿ. ಸಂದರ್ಶಕ ಏನು ಮಾಡ್ತಾನೆ, ಸಂದರ್ಶಿತ ವ್ಯಕ್ತಿಯ ಸಾಮಾನ್ಯ ವರ್ತನೆ, ಅವನ ಧ್ವನಿ, ಮಾತು ಮತ್ತು ಅವನು ನೀಡಿದ ಉತ್ತರಗಳನ್ನು ಅವಲೋಕನ ಮಾಡ್ತಾನೆ. ಅವಲೋಕನ ಮಾಡಿದ ನಂತರ ಅವನ ಅವಲೋಕನೆಯಲ್ಲಿ ಕಂಡುಬರುವಂತಹ ಅಂಶಗಳನ್ನು ವಿಶ್ಲೇಷಣೆ ಮಾಡ್ತಾನೆ. ವಿಶ್ಲೇಷಣೆ ಮಾಡಿ ಅರ್ಥವನ್ನು ಕೂಡ ಮಾಡಿಕೊಂಡು ತನ್ನ ಅಧ್ಯಯನ ಅಂದರೆ ತಾನು ಏನು ಅಧ್ಯಯನ ಮಾಡಬೇಕಾಗಿರ್ತದಲ್ಲ, ತಾನು ಕೈಗೊಂಡಂತಹ ಅಧ್ಯಯನದ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಎಲ್ಲ ಅಂಶಗಳನ್ನು ಬಳಸಿಕೊಳ್ತಾನೆ. ಇವಿಷ್ಟು ಅಂಶಗಳೇನಪ್ಪ ಅಂತಂದರೆ ಸಂದರ್ಶನಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಇವುಗಳಲ್ಲಿ ಯಾವುದೂ ತಪ್ಪಿಲ್ಲ. ಎಕ್ಸಾಮಲ್ಲಿ ತಪ್ಪು ಯಾವುದು ಅಂತ ಕೇಳಿದಾಗ ನಿಮಗೆ ಆನ್ಸರ್ ಮಾಡೋಕ್ಕೆ ಬರಬೇಕು ಅಂದರೆ ಯಾವೆಲ್ಲ ಅಂಶಗಳು ಸರಿ ಇದ್ದಾವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಹೀಗಾಗಿ ಪ್ರಶ್ನೆಯನ್ನು ನಾನು ಆ ರೀತಿ ಫ್ರೇಮ್ ಮಾಡಿದ್ದೇನೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಪ್ರಶ್ನೆಗಳ ಮೂಲಕ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಇನ್ನೂ ಇದೆ ಮುಂದುವರೆದಂತೆ. ಸಂದರ್ಶಕ ಸಂದರ್ಭೋಚಿತ ಪ್ರಶ್ನೆಗಳನ್ನು ಕೇಳಿ ತನಗೆ ಬೇಕಾದ ಅಭಿಪ್ರಾಯಗಳನ್ನು ಸಂದರ್ಶಿತ ವ್ಯಕ್ತಿ ನೀಡುವಂತೆ ಮಾಡಬಹುದು. ಇಲ್ಲೇನೈತ್ರಿ ಅಂತಂದ್ರೆ, ಸಂದರ್ಶಕ ತುಂಬ ಕ್ಲೆವರ್ ಆಗಿರಬೇಕು, ಸ್ಕಿಲ್ಫುಲ್ ಆಗಿರಬೇಕು ಅಂತ ನಾನು ತಾನೇ ಹೇಳಿದೆ. ಹಾಗಿದ್ದಾಗ ಮಾತ್ರ ಆ ಸಂದರ್ಭಕ್ಕೆ ತಕ್ಕಂತೆ ಆತ ಪ್ರಶ್ನೆಗಳನ್ನು ಕೇಳಿ ತನಗೆ ಬೇಕಾದ ಅಭಿಪ್ರಾಯಗಳನ್ನು ಸಂದರ್ಶಿತ ವ್ಯಕ್ತಿ ನೀಡುವಂತೆ ಮಾಡಿಕೊಳ್ಬೋದು. ಇಲ್ಲಿ ಸಂದರ್ಶನದ ಪ್ರಶ್ನೆಗಳು ಮತ್ತು ಕೇಳುವಂತಹ ಕ್ರಮ ಪೂರ್ವ ನಿರ್ಧಾರಿತವಾಗಿರುವುದಿಲ್ಲ. ಪ್ಲ್ಯಾನ್ ಮಾಡ್ಕೊಳ್ಬೋದು, ಆದರೆ ಇದೇ ಪ್ರಶ್ನೆಗಳನ್ನ ಈ ಕಡೆನೇ ಕೇಳಬೇಕು, ಇಲ್ಲೇ ಕೇಳಬಾರ್ದು ಅಂತೇನು ಪ್ಲ್ಯಾನ್ ಮಾಡಿರಲ್ಲ. ಒಂದು ರಫ್ ಪ್ಲ್ಯಾನ್ ಇರುತ್ತೆ, ಬಟ್ ಎಕ್ಸಾಕ್ಟ್ ಪ್ಲ್ಯಾನ್ ಅಂತ ಏನಿರಂಗಿಲ್ಲ. ಓಕೆ, ಕೇಳುವ ಕ್ರಮ ಪೂರ್ವ ನಿರ್ಧಾರಿತವಾಗಿರುವುದಿಲ್ಲ. ಇನ್ನು ಕುಶಲಿಯಾದ ಸಂದರ್ಶಕ
ಸಂದರ್ಶನದಲ್ಲಿ ಕೇಳಬೇಕಾದ ಪ್ರಶ್ನೆಗಳನ್ನು ಮೊದಲೇ ಯೋಜಿಸಿಕೊಂಡು ಅವುಗಳ ಜೊತೆಗೆ ಸಂದರ್ಭೋಚಿತವಾಗಿ ಹಲವಾರು ಉಪಪ್ರಶ್ನೆಗಳನ್ನು ಕೇಳುವ ಮೂಲಕ ಉಪಯುಕ್ತ ಮಾಹಿತಿಯನ್ನು ಸಂಗ್ರಹಿಸಬಹುದು. ನಾನೀಗ ತಾನು ಹೇಳಿದ್ನ ಎಕ್ಸಾಕ್ಟ್ ವೇ ಅಂತ ಏನು ಅಪ್ ಟು ದಿ ಮಾರ್ಕ್ ಸ್ಕ್ರಿಪ್ಟ್ ಅಂತ ರೆಡಿ ಮಾಡ್ಕೊಂಡಿರಂಗಿಲ್ಲ. ಆದರೆ ಏನು ಕೇಳ್ಬೋದು, ಯಾವ ಉಪಪ್ರಶ್ನೆಗಳನ್ನು ಕೇಳ್ಬೋದು, ಅವುಗಳನ್ನು ರಫ್ ಆಗಿ ವರ್ಕ್ ಮಾಡ್ಕೊಂಡಿರ್ತಾರೆ. ಓಕೆ, ಇಂತಹ ಸಂದರ್ಶನವನ್ನು ಅನಿರ್ದೇಶಿತ ಸಂದರ್ಶನ ಅಂತ ಕೂಡ ಕರೀತಾರೆ. ಇಟ್ ಈಸ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. ಇಲ್ಲಿ ಕಂಪ್ಲೀಟ್ಲಿ ಹಿಂಗೆ ಬರಬೇಕು ಅನ್ನೋದಿರಂಗಿಲ್ಲ, ಜಸ್ಟ್ ರಫ್ ವರ್ಕ್ ಇರುತ್ತೆ. ಇನ್ನು ಅನಿರ್ದೇಶಿತ ಸಂದರ್ಶನದ ವಸ್ತುನಿಷ್ಠತೆ ಮತ್ತು ವಿಶ್ವಸನೀಯತೆ ಸಂದರ್ಶಕನ ಮೇಲೆ ಅವಲಂಬಿತವಾಗಿರ್ತದೆ. ಇನ್ನು ಇಲ್ಲಿ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಏನಿರುತ್ತಲ್ವ, ಇದರಲ್ಲಿ ಏನಾಗುತ್ತೆ, ಸಂದರ್ಶನ ಮಾಡ್ತಕ್ಕಂಥ ವ್ಯಕ್ತಿಯ ವಸ್ತುನಿಷ್ಠತೆ ಹಾಗೂ ವಿಶ್ವಸನೀಯತೆ ಇದೇನಿತ್ತಲ್ಲ, ಆ ಒಂದು ಅನಿರ್ದೇಶಿತ ಸಂದರ್ಶನದ ವಸ್ತುನಿಷ್ಠತೆ ಅಂದರೆ ಆಬ್ಜೆಕ್ಟಿವಿಟಿ, ಯಾಕೆ ನಾವು ಆ ಒಂದು ಇಂಟರ್ವ್ಯೂವನ್ನು ಮಾಡ್ತಾಯಿದ್ದೇವೆ ಅನ್ನೋದರ ಒಂದು ಥೀಮ್ ಇದೆ. ಇದು ಏನನ್ನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರಲ್ಲ, ಆ ಒಂದು ಕಾನ್ಸೆಪ್ಟ್ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗಿದೆ, ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿದೆ ಅನ್ನುವಂತಹ ಅಂಶ, ಅದನ್ನು ಯಾರು ನಡೆಸ್ತಾ ಇರ್ತಾರಲ್ಲ ಆ ವ್ಯಕ್ತಿ ಎಷ್ಟು ವಿಶ್ವಾಸತೆಯನ್ನು ಹೊಂದಿದ್ದಾನೆ, ನಂಬಲಿಕ್ಕೆ ಎಷ್ಟು ಅರ್ಹತೆಯನ್ನು ಆತ ಹೊಂದಿದ್ದಾನೆ ಅನ್ನೋದರ ಮೇಲೆ ಆ ಒಂದು ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂವಿನ ಆಬ್ಜೆಕ್ಟಿವಿಟಿ ಸ್ಟ್ಯಾಂಡ್ ಆಗಿರ್ತದೆ. ಗೊತ್ತಾಯ್ತಾ? ಸೊ ಇವಿಷ್ಟು ಅಂಶಗಳು ಇಂಟರ್ವ್ಯೂ ಕಾನ್ಸೆಪ್ಟ್ನ ಬಗ್ಗೆ ಕುರಿತಾದಂತಹ ಸರಿಯಾದ ವಾಕ್ಯಗಳು. ಇವನ್ನು ನೀವು ಹೃದ್ಗತ ಮಾಡಿಕೊಂಡಾಗ, ಇದನ್ನು ಸರಿಯಾಗಿ ತಿಳ್ಕೊಂಡಾಗ, ಇದ್ರ ಮೇಲೆ ಯಾವ ಥರ ಪ್ರಶ್ನೆ ಕೇಳಿದ್ರು ಕೂಡ ನೀವು ಉತ್ತರ ಕೊಡಲಿಕ್ಕೆ ಸಬಲರಾಗ್ತೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ತಗೊಳ್ತಾ ಇದ್ದೇನೆ. ಸಂದರ್ಶನದ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ತಪ್ಪಾಗಿವೆ? ಓಕೆ, ಸಂದರ್ಶನವು ಯಾವುದೇ ವರ್ಗ ಅಥವಾ ಜನಾಂಗದ ಪ್ರತಿದರ್ಶಕದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದಾದಂತಹ ಸರಳ ತಂತ್ರ. ಏನು ರೀ ಹಂಗಾದ್ರೆ ಸಂದರ್ಶನ ಅಂತಂದರೆ, ಯಾವುದೋ ಒಂದು ವರ್ಗ ಇರುತ್ತೆ ಅಥವಾ ಜನಸಂಖ್ಯೆಯ ಪ್ರತಿದರ್ಶ ಅಂದರೆ ಸ್ಯಾಂಪಲ್ಲು. ಈಗ ಒಂದು ಊರಿನ ಜನರ ಬಗ್ಗೆ ನಾವು ಏನಂತ, ಒಂದು ಊರು ಯಾವ ಥರ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಹೋಗಿ ಊರಿನಾಗಿರೋ ಎಲ್ಲರನ್ನೂ ಮಾತಾಡ್ಸ್ಕೊಂತ ಕುಂದ್ರಾಕಾಗಂಗಿಲ್ಲ. ಊರಿನ ಊರನ್ನು ಪ್ರತಿನಿಧಿಸುವಂಥ ಒಂದಿಷ್ಟು ಜನರನ್ನು, ಒಂದು 50 ಜನನೋ ಒಂದು 60 ಜನ ನಾವು ತೊಗೋಬೇಕು. ಈ ರೀತಿ ಆ ಊರಲ್ಲಿರ್ತಕ್ಕಂಥ 50-60 ಜನನೇ ತೊಗೊಂಡು, ಅಥವಾ ಒಂದು 10-20 ಜನ ತೊಗೊಂಡೇನು ಮಾತಾಡಿಸ್ತೇವಲ್ಲ, ಆ ತೆಗೆದುಕೊಂಡಿರ್ತಕ್ಕಂಥ 10-20 ಜನರು ನಾವೇನಂತ ಕರಿತೀವಿ? ಪ್ರತಿದರ್ಶಿ ಗುಂಪು ಅಥವಾ ಸ್ಯಾಂಪಲ್ ಅಂತ ಕರಿತೇವೆ. ಹಿಂಗೆ ಈ ಸಂದರ್ಶನ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ, ಒಂದು ವರ್ಗ ಅಥವಾ ಒಂದು ಜನಸಂಖ್ಯೆಯ ಸ್ಯಾಂಪಲ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಬಳಸಬಹುದಾದಂಥ ಅತ್ಯಂತ ಸರಳ ತಂತ್ರ. ಇದು ಕರೆಕ್ಟು. ನೆಕ್ಸ್ಟು, ಸಂದರ್ಶನವು ಶಿಕ್ಷಣಕ್ಕೆ ಅಥವಾ ವೃತ್ತಿಯ ಆಯ್ಕೆಯನ್ನು ಮಾಡುವಂಥಲ್ಲಿ, ಬಡ್ತಿ ನೀಡುವಲ್ಲಿ, ಮೌಖಿಕ ಪರೀಕ್ಷೆಗಳಲ್ಲಿ ಬಳಸಬಹುದಾದಂತಹ ವಿಧಾನ. ಪ್ರಾಪರಾಗಿ, ನಾರ್ಮಲ್ಲಾಗಿ, ಯೂಶ್ವಲ್ಲಾಗಿ ಇಂಟರ್ವ್ಯೂವನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ವೃತ್ತಿಯ ಆಯ್ಕೆಗೆ ಸಂಬಂಧಪಟ್ಟಂತೆ, ಬಡ್ತಿ ನೀಡುವಲ್ಲಿ ಹಾಗೂ ಮೌಖಿಕ ಪರೀಕ್ಷೆಗಳಲ್ಲಿ ಸಂದರ್ಶನವನ್ನು ಬಳಸ್ತಾರೆ, ಇಂಟರ್ವ್ಯೂ. ಅರ್ಥ ಆಯ್ತಾ? ನೆಕ್ಸ್ಟು, ಸಂಕೀರ್ಣ ಸಂವೇಗಾತ್ಮಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಈ ಸಂದರ್ಶನ ವಿಧಾನ ನಮಗೆ ಸಹಕಾರಿಯಾಗುತ್ತೆ. ಅಂದರೆ ವ್ಯಕ್ತಿ ಎಮೋಷ್ನಲ್ಲಾಗಿ ಏನಾದರೂ ಸಮಸ್ಯೆಗಳನ್ನು ಹೊಂದಿದಾನ, ಎಮೋಷ್ನಲ್ ಕನ್ಫ್ಲಿಕ್ಟ್ಸ್ಗಳನ್ನು ಹೊಂದಿದಾನ, ಅವುಗಳನ್ನ ತಿಳ್ಕೊಬೇಕಪ್ಪ ಅಂತಂದರೆ ನಾವು ಆ ವ್ಯಕ್ತಿಯನ್ನು ಸಂದರ್ಶನ ವಿಧಾನದ ಮೂಲಕ ಅಧ್ಯಯನ ಮಾಡಬೇಕು. ಆವಾಗ ಆ ವ್ಯಕ್ತಿಯ ಬಗ್ಗೆ ನಮಗೆ ಮಾಹಿತಿಗಳು ದೊರೀತವೆ. ಇನ್ನೂ ಮುಂದುವರಿದಂತೆ ಹಲವಾರು ಅಂಶಗಳೇನಿದ್ದಾವೆ ನೋಡಿ. ಇನ್ನು ಸಂದರ್ಶನವನ್ನು ವ್ಯಕ್ತಿ ಅಧ್ಯಯನಗಳಲ್ಲಿ, ಕೇಸ್ ಸ್ಟಡಿ ಮಾಡಿದ್ವಲ್ಲ, ಅಲ್ಲಿ ಕೂಡ ನಾವು ಸಂದರ್ಶನವನ್ನು ಬಳಸ್ತೇವೆ. ವಿದ್ಯಾರ್ಥಿಗಳ ಹೊಂದಾಣಿಕೆಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ಅಡ್ಜಸ್ಟ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಇರುತ್ತೆ. ಅವರು ತಮ್ಮ ಸಹಪಾಠಿಗಳೊಂದಿಗೆ ಹೊಂದಿಕೊಳ್ಳುವಲ್ಲಿ, ತಮ್ಮ ಪೇರೆಂಟ್ಸ್ಗಳ ಜೊತೆಗೆ ಹೊಂದಿಕೊಳ್ಳುವಲ್ಲಿ, ತಾವು ಯಾರು ಪಾಠವನ್ನು ಕೇಳ್ತಾರಲ್ಲ ಆ ಟೀಚರ್ಸ್ಗಳ ಜೊತೆ ಹೊಂದಿಕೊಳ್ಳುವಲ್ಲಿ, ಬದಲಾಗ್ತಾ ಇರತಕ್ಕಂಥ ಪರಿಸರದೊಂದಿಗೆ ಹೊಂದಿಕೊಳ್ಳುವಲ್ಲಿ ಸಮಸ್ಯೆಗಳನ್ನು ಹೊಂದಿರ್ತಾರೆ. ಸೊ ಆ ರೀತಿ ಆ ಮಕ್ಕಳ ಸಮಸ್ಯೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಆ ಮಕ್ಕಳನ್ನು ಸಂದರ್ಶನದ ಮೂಲಕ ನಾವು ಅಧ್ಯಯನ ಮಾಡಬೇಕು. ಇನ್ನು ವ್ಯಕ್ತಿಗಳ ಮನೋಧೋರಣೆ ಅಂದರೆ ಆ್ಯಟಿಟ್ಯೂಡು,
ಆಸಕ್ತಿಗಳು ಅಂದರೆ ಇಂಟ್ರೆಸ್ಟು, ಮೌಲ್ಯಗಳು ಅಂದರೆ ವ್ಯಾಲ್ಯೂಸು. ಒಬ್ಬ ವ್ಯಕ್ತಿಯ ಆ್ಯಟಿಟ್ಯೂಡು, ಇಂಟ್ರೆಸ್ಟು, ವ್ಯಾಲ್ಯೂಸ್ಗಳನ್ನು ನಾವು ತಿಳ್ಕೊಬೇಕಪ್ಪ ಅಂತಂದರೆ ನಾವು ಆ ವ್ಯಕ್ತಿಯೊಂದಿಗೆ ಸಂದರ್ಶನವನ್ನು ಮಾಡಬೇಕು. ನೆಕ್ಸ್ಟು, ಹದಿಹರೆಯದವರ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಅಡಲೆಸೆನ್ಸ್ ಪೀಪಲ್ ಪೀರಿಯಡ್ ಏನಿದೆ 10ರಿಂದ 14 ವರ್ಷ, ಈ ವಯಸ್ಸಿನ ಮಕ್ಕಳ ಮಾನಸಿಕ ಸಾಮರ್ಥ್ಯಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಈ ಇಂಟರ್ವ್ಯೂ ಅನ್ನುವಂಥದ್ದು ಸಹಕಾರಿಯಾಗಿದೆ. ಇನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ನಾವು ಇಂಟರ್ವ್ಯೂ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಇದನ್ನು ಮಾಡಿಕೊಳ್ಳೋದಕ್ಕೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಪರೀಕ್ಷೆಯಲ್ಲೇ ಪ್ರಿಲಿಮ್ಸ್ ಮೇನ್ಸ್ ಆದಮೇಲೆ ಇಂಟರ್ವ್ಯೂ ಅಂತ ಒಂದು ನಡೆಸ್ತಾರೆ. ಅಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿಯೇ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಕೂತ್ಕೊಂಡು ಅವರಿಗೆ ಇಂಟರ್ವ್ಯೂ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪರೀಕ್ಷಾ ವಿಧಾನ. ಇಲ್ಲಿಯವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಎದಕ್ಕೆ ಸಂಬಂಧಪಟ್ಟಿದ್ದು ರೀ? ಸಂದರ್ಶನಕ್ಕೆ ಸಂಬಂಧಪಟ್ಟದ್ದು. ಅದೇನು ದೊಡ್ಡದಾಗಿ ಏನಿಲ್ಲ, ಅದು ಜಸ್ಟ್ ಒಂದು ಫ್ಯೂ ಕ್ವಶನ್ಸಲ್ಲಿ ಮುಗೀತು. ಇಲ್ಲೇನೋ ಸಮಥಿಂಗ್ ಈಸ್ ರಾಂಗ್. 114 ಇಲ್ಲೊಂದು ಇಷ್ಟಿದ್ದಾವೆ. 15ನೇ ಪ್ರಶ್ನೆ ಮಿಸ್ ಆಗಿದೆ. ಸೊ 115ನೇ ಪ್ರಶ್ನೆ ಸ್ವಲ್ಪ ನೋಡಿರಿ. ನಿರ್ದೇಶಿತ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಅಂತಂದ್ರೆ ಸಂದರ್ಶನದಲ್ಲಿ 2 ವಿಧ, ಒಂದು ನಿರ್ದೇಶಿತ, ಒಂದು ಅನಿರ್ದೇಶಿತ. ಓಕೆನಾ? ಸೊ ಹಾಗಿದ್ದಲ್ಲಿ ನಿರ್ದೇಶಿತ ಸಂದರ್ಶನ ಅಂತಂದರೆ ಏನಪ್ಪ ಅಂತಂದ್ರೆ ವೈಜ್ಞಾನಿಕ ಉದ್ದೇಶಗಳಿಗಾಗಿ ಸಂದರ್ಶನವನ್ನು ಬಳಸುವಾಗ ಕೇಳಬೇಕಾದಂತಹ ಪ್ರಶ್ನೆಗಳನ್ನು ಮತ್ತು ಅವುಗಳನ್ನು ಕೇಳುವ ಕ್ರಮವನ್ನು ಸಂದರ್ಶನ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ನಿರ್ಧಾರ ಮಾಡಲಾಗಿರ್ತದೆ. ಅಂದರೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಅರ್ಥ ಮಾಡ್ಕೋಬೇಕಾಗೈತಿ. ಅಂಥ ಸಂದರ್ಭದಲ್ಲಿ ನಾವು ಕೈಗೊಳ್ತಕ್ಕಂಥ ಸಂದರ್ಶನ ಹೆಂಗಿರ್ಬೇಕಪ್ಪ ಅಂತಂದರೆ ಒಂದಿಷ್ಟು ನಿಖರವಾದಂಥ ಪ್ರಶ್ನೆಗಳನ್ನು ನಿಖರವಾದ ರೀತಿಗಳಲ್ಲೇ ಕೇಳಬೇಕು, ಸರಿಯಾದ ಕ್ರಮದಲ್ಲಿನೇ ಕೇಳಬೇಕು ಅಂತ ಇರ್ತದೆ. ಹಂಗೆ ಮಾಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂದರ್ಶನವನ್ನು ಒಂದು ಸ್ಕ್ರಿಪ್ಟೆಡ್ ವೇನಲ್ಲಿನೇ ಇಟ್ಕೋಬೇಕಾಗ್ತದೆ. ಆ ರೀತಿ ಸಂದರ್ಶನ ನಡೆಸಕತ್ತೀವಿ ಅಂತಂದ್ರೆ ಅದನ್ನು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಥವಾ ನಿರ್ದೇಶಿತ ಡೈರೆಕ್ಟೆಡ್ ಇಂಟರ್ವ್ಯೂ ಅಂತ ಕೂಡ ಕರಿತೇವೆ. ಈ ವಿಧಾನದಲ್ಲಿ ಸಂದರ್ಶಕ ತನಗೆ ಇಷ್ಟ ಬಂದಂತೆ ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಸಂದರ್ಶಕನಿಗೆ ಕೊಟ್ಟಿರೋದಿಲ್ಲ, ಅಥವಾ ಈ ವಿಧಾನದಲ್ಲಿ ಸಂದರ್ಶಕ ತನಗೆ ಇಷ್ಟ ಬಂದಂತೆ ಪ್ರಶ್ನಿಸುವ ಸ್ವಾತಂತ್ರ್ಯ ಹೊಂದಿರುವುದಿಲ್ಲ. ಇಲ್ಲಿ ವೃಥಾ ಕಾಲಹರಣವನ್ನೂ ಮಾಡುವಂಗಿಲ್ಲ. ಇಂತಹ ಸಂದರ್ಶನವನ್ನು ನಿರ್ದೇಶಿತ ಸಂದರ್ಶನ, ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಥವಾ ಡೈರೆಕ್ಟೆಡ್ ಇಂಟರ್ವ್ಯೂ ಅಂತ ಕೂಡ ಕರಿತವೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್ಡ್. ನೆಕ್ಸ್ಟ್ 116ನೇ ಪ್ರಶ್ನೆ, ಅನಿರ್ದೇಶಿತ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿ ಇಲ್ಲಿ ಯಾವುದ್ರಿ ಅದು? ಇವಿಷ್ಟು. ಸಂದರ್ಶಕ ಸಂದರ್ಭೋಚಿತ ಪ್ರಶ್ನೆಗಳನ್ನು ಕೇಳಿ ತನಗೆ ಬೇಕಾದ ಅಭಿಪ್ರಾಯಗಳನ್ನು ಸಂದರ್ಶಿತ ವ್ಯಕ್ತಿ ನೀಡುವಂತೆ ಮಾಡುವುದು, ಆಗಲೇ ಓದಿದ್ದೇವೆ. ಇಲ್ಲಿ ಸಂದರ್ಶನದ ಪ್ರಶ್ನೆಗಳನ್ನು ಮತ್ತು ಕೇಳುವ ಕ್ರಮ ಪೂರ್ವ ನಿರ್ಧರಿತವಾಗಿರುವುದಿಲ್ಲ. ಕುಶಲಿಯಾದಂತಹ ಸಂದರ್ಶಕ ಸಂದರ್ಶನದಲ್ಲಿ ಕೇಳಬೇಕಾದ ಪ್ರಶ್ನೆಗಳನ್ನು ಮೊದಲೇ ಯೋಜಿಸಿಕೊಂಡು ಅವುಗಳ ಜೊತೆಗೆ ಸಂದರ್ಭೋಚಿತವಾಗಿ ಹಲವಾರು ಉಪಪ್ರಶ್ನೆಗಳನ್ನು ಕೇಳುವ ಮೂಲಕ ಉಪಯುಕ್ತ ಮಾಹಿತಿಯನ್ನು ಸಂಗ್ರಹಿಸಬಹುದು. ಇಂತಹ ಸಂದರ್ಶನವನ್ನು ಅನಿರ್ದೇಶಿತ ಅಥವಾ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಕರೀತವೆ. ಅನಿರ್ದೇಶಿತ ಸಂದರ್ಶನದ ವಸ್ತುನಿಷ್ಠತೆ ಮತ್ತು ವಿಶ್ವಸನೀಯತೆ ಸಂದರ್ಶಕನ ಮೇಲೆಯೇ ನಿಂತಿರ್ತದೆ. ಈ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂವಿಂದು ಆಬ್ಜೆಕ್ಟಿವಿಟಿ ಅಂದರೆ ಯಾಕೆ ಮಾಡ್ತಾ ಇದ್ದೇವೆ, ಏನನ್ನು ಚೆಕ್ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ ಅನ್ನುವಂಥ ಅಂಶ, ಹಾಗೂ ಅದನ್ನು ನಾವು ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನುವಂತಹ ಅಂಶ ಯಾರು ನಡೆಸ್ತಾ ಇರ್ತಾರಲ್ಲ ಸಂದರ್ಶಕ ಅವನ ಮೇಲೆ ನಿಂತಿರುತ್ತೆ. ಇನ್ನು 117ನೇ ಪ್ರಶ್ನೆ, ಸಂದರ್ಶನದ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಸಂದರ್ಶನದ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಇದೆ. ಮೊದಲ ವಾಕ್ಯ, ಸಂದರ್ಶನವು ಯಾವುದೇ ವರ್ಗ ಅಥವಾ ಜನಸಂಖ್ಯೆಯ ಪ್ರತಿದರ್ಶದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದಾದಂತಹ ಅತ್ಯಂತ ಸರಳ ತಂತ್ರ. ಸರಿ. ಸಂದರ್ಶನವು ಶಿಕ್ಷಣಕ್ಕೆ ಅಥವಾ ವೃತ್ತಿಗೆ ಆಯ್ಕೆ ಮಾಡುವಲ್ಲಿ, ಬಡ್ತಿ ನೀಡುವಲ್ಲಿ, ಮೌಖಿಕ ಪ್ರಶ್ನೆಗಳಲ್ಲಿ ಬಳಸುವಂತಹ ವಿಧಾನ.
ಸಂಕೀರ್ಣ ಸಂವೇಗಾತ್ಮಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವಾಗಿದೆ. ಅನಕ್ಷರಸ್ಥರು, ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದಾದಂಥ ಅತ್ಯುತ್ತಮ ವಿಧಾನ ಇದಾಗಿದೆ. ಈ ಎಲ್ಲ ಅಂಶಗಳು ಸರಿ, ಇಲ್ಲಿ ಯಾವುದೇ ರೀತಿಯ ತಪ್ಪು ಅಂಶಗಳಿಲ್ಲ. ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ ತಪ್ಪು ಯಾವಿದಾವೆ ಅಂತ ಕೇಳೋದಿರುತ್ತೆ. ಸೊ ಹೀಗಾಗಿ ಎಲ್ಲರೂ ತುಂಬ ಅಲರ್ಟಾಗಿ ಓದ್ಕೊಳ್ಬೇಕು. ಇನ್ನು 118ನೇ ಪ್ರಶ್ನೆಯನ್ನು ನೋಡೋದಾದರೆ, ಸಂದರ್ಶನ ವಿಧಾನದ ಮಿತಿ. ವಿಧಾನ ಎಷ್ಟೇ ಎಫೆಕ್ಟಿವ್ ಆಗಿದ್ದರೂ ಕೂಡ ಅದು ಅದರದ್ದೇ ಆದಂತಹ ಲಿಮಿಟೇಷನ್ಸ್ಗಳನ್ನು ಒಳಗೊಂಡಿರ್ತದೆ. ಹೀಗಾಗಿ ಇಲ್ಲಿ ದೇರ್ ಈಸ್ ನೋ ಒನ್ ಪರ್ಫೆಕ್ಟ್ ಮೆಥಡ್ ಟು ಸ್ಟಡಿ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್. ಹೆನ್ಸ್ ವಿ ಹ್ಯಾವ್ ಟು ಅನಲೈಸ್ every methods appropriately, and then we have to choose the methods as required. ನಮಗೆ ಯಾವ ರೀತಿ ಬೇಕು ಆ ರೀತಿ ಸಂದರ್ಭಕ್ಕೆ ತಕ್ಕಂತೆ ನಾವು ಮೆಥಡ್ಸ್ಗಳನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಆ ರೀತಿ ಮೆಥಡನ್ನು ಹೆಂಗಿದ್ದಾವೆ, ಅವುಗಳ ಲಿಮಿಟೇಷನ್ಸ್ ಏನು ಅಂತ ತಿಳಿದಾಗ ಮಾತ್ರ ನಾವು ಯಾವ ಮೆಥಡ್ ವರ್ಕ್ ಆಗುತ್ತೆ, ಯಾವ ಮೆಥಡ್ ವರ್ಕ್ ಆಗಲ್ಲ ಅನ್ನುವಂಥ ಕನ್ಕ್ಲೂಷನಿಗೆ ಬರೋಕ್ಕೆ ಚಾನ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಸಂದರ್ಶನ ವಿಧಾನದ ಮಿತಿಗಳು ಯಾವುವು ಅಂತಂದರೆ, ಪೂರ್ವಾಗ್ರಹ ಪೀಡಿತರಾದ ಅಂದರೆ ಬಯಾಸ್ಡ್ ಮತ್ತು ವ್ಯಕ್ತಿನಿಷ್ಠ ಮಾಹಿತಿ ದೊರೆಯದೇ ಇರಬಹುದು. ದೊರೆಯುತ್ತದೆ. ಅಂದರೆ ಈ ವಿಧಾನದಲ್ಲಿ ಏನಾಗ್ತದೆ ಅಂತಂದರೆ, ಮೊದಲೇ ಜನರೇನಾಗಿರ್ಬೋದು, ನಾವು ಚರ್ಚೆ ಮಾಡಲಿಕ್ಕೆ ಅಥವಾ ಪ್ರಶ್ನೆ ಕೇಳಲಿಕ್ಕೆ ಹೋಗಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಪೂರ್ವಾಗ್ರಹ ಪೀಡಿತರಾಗಿದ್ದಲ್ಲಿ, ಅವರು ಅದ್ರ ಬಗ್ಗೆ ಆಲ್ರೆಡಿ ಇದು ಇಷ್ಟ ಬಿಡ್ರಿ ಅನ್ನೋ ಲೆಕ್ಕಕ್ಕೆ ಅವ್ರು ಇದ್ರಪ್ಪ ಅಂತಂದ್ರೆ ನಾವೇನಾಗ್ಬಿಡ್ತೇವೆ, ಅದೇ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟು ಆ ವ್ಯಕ್ತಿ ಅಂದರೆ ಸಂದರ್ಶನಕ್ಕೆ ಒಳಪಡ್ತಕ್ಕಂಥ ವ್ಯಕ್ತಿ, ಆತನಿಗೆ ಸಂಬಂಧಪಟ್ಟಂತೆ ಏನು ಒಪಿನಿಯನ್ಸ್ ಇರ್ತವೆ ಅವನ ವಿಚಾರಗಳನ್ನ ಹೇಳೋದಕ್ಕಿಂತ ಬದಲಿ ಅಲ್ಲಿ ವಸ್ತುನಿಷ್ಠತೆ ಅಥವಾ ಅಲ್ಲಿ ಆ ಸಂದರ್ಭದಲ್ಲಿ ಏನಿದೆ, ನಾವು ಯಾವ ಸಬ್ಜೆಕ್ಟಿನ ಬಗ್ಗೆ ಕೇಳ್ತಾ ಇದ್ದಾವೆ ಅದು ಏನೈತೆ ಅಷ್ಟೇ ಹೇಳಿಬಿಡುವಂತಹ, ಅದು ಹೆಂಗೈತೆ ಹಂಗೆ ಹೇಳುವಂತಹ ಮಾಹಿತಿ ಕೂಡ ನಮಗೆ ದೊರೀತದೆ. ಹಿಂಗೆ ದೊರೆತಾಗ ಆ ವ್ಯಕ್ತಿಗೆ ನಾವು ಕೇಳಿರುವಂತಹ ಅಂಶಕ್ಕೆ ಸಂಬಂಧಪಟ್ಟಂತೆ ತನ್ನ ಒಪಿನಿಯನನ್ನು ಆತ ಮುಚ್ಚಿ ಇಟ್ಟುಕೊಳ್ಳುವಂಥ ಸಾಧ್ಯತೆ ಕೂಡ ಇಲ್ಲಿ ಇರ್ತದೆ ಅನ್ನುವಂಥದ್ದು. ಇದು ಕೂಡ ನಮಗೆ ಏನಾಗ್ತದೆ, ಲಿಮಿಟೇಷನಾಗಿ ಕಾಣುತ್ತೆ. ಸೊ ಇಲ್ಲೊಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮ್ಟೈಮ್ಸು ನಾವು ಆಬ್ಜೆಕ್ಟಿವ್ ಆಗಿರಬೇಕು ಅನ್ನೋದೇ ನಮ್ಮ ಗುರಿಯಾಗಿರುತ್ತೆ. ಆವಾಗ ಆ ಆಬ್ಜೆಕ್ಟಿವಿಟಿ ಏನಾಗಿರುತ್ತೆ, ಪ್ಲಸ್ ಪಾಸಿಟಿವ್. ಬಟ್ ಇಲ್ಲಿ ನೋಡಿದರೆ ಆಬ್ಜೆಕ್ಟಿವ್ ಆಗಿ ಸಿಗ್ತದೆ ಅಂತ ಮಾಹಿತಿ ಹೇಳ್ತಾ ಇದೆ, ಈ ಟೈಮಲ್ಲಿ ಅದೇ ನಮಗೆ ನೆಗೆಟಿವ್. ಸೊ ಹೀಗಾಗಿ ನಾವು ನೋಡುವಂತಹ ದೃಷ್ಟಿಕೋನ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಸಂದರ್ಶನ ವಿಧಾನದ ಇನ್ನೊಂದು ಮಿತಿ. ಇದು ಸಾಮಾನ್ಯವಾಗಿ ಸ್ಮೃತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಸಂದರ್ಶಿಸ್ತಾ ಇರತಕ್ಕಂಥ ವ್ಯಕ್ತಿಯ ಸ್ಮೃತಿ ಚೆನ್ನಾಗಿತ್ತು ಅಂತಂದರೆ ನಾವು ಕೇಳಿರುವಂತಹ ಪ್ರಶ್ನೆಗಳಿಗೆ ಆ ವ್ಯಕ್ತಿ ಸರಿಯಾಗಿ ಉತ್ತರ ನೀಡಬಲ್ಲ. ಇಲ್ಲದೆ ಹೋದಲ್ಲಿ ಆತ ಅಸಮರ್ಪಕ ಮಾಹಿತಿಯನ್ನು ಕೊಡಬಹುದು. ಇದು ಒಂದು ಕೂಡ ಇದರದ್ದು ಲಿಮಿಟೇಷನ್. ಮುಂದೆ ಅನಿರ್ದೇಶಿತ ಸಂದರ್ಶನಗಳು ಕೆಲವೊಮ್ಮೆ ಗೊಂದಲಕ್ಕೆ ಕೂಡ ಕಾರಣವಾಗಬಹುದು. ಅಂದರೆ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಏನಾಗ್ತದೆ, ಸಮ್ಟೈಮ್ಸ್ ಕನ್ಫ್ಯೂಷನ್ಗೆ, ಗೊಂದಲಕ್ಕೆ ಈಡಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಸಂದರ್ಶನ ಒಂದು ವಸ್ತುನಿಷ್ಠವಾಗಿರಬೇಕಾದ್ರೆ ನೋಡಿರಿ, ಇಲ್ಲಿ ಮತ್ತೆ ಹೊಳ್ಳಿ ವಸ್ತುನಿಷ್ಠತೆಗೆ ಬಂತು. ವಸ್ತುನಿಷ್ಠ ಇದ್ದದ್ದೇ ಇಲ್ಲಿ ನಾವೇನು ಹೇಳಿದ್ವಿ, ಫಸ್ಟ್ ಪಾಯಿಂಟಲ್ಲಿ ಲಿಮಿಟೇಷನ್ ಅಂತ ಹೇಳಿದ್ವಿ. ಇಲ್ಲಿ ಮತ್ತೆ ವಸ್ತುನಿಷ್ಠವಾಗಿರಬೇಕಾದ್ರೆ ತರಬೇತಿ ಹೊಂದಿದ ತಾಂತ್ರಿಕ ಜ್ಞಾನವುಳ್ಳ ಸಂದರ್ಶಕರ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ನಮಗೆ ಹೆಂಗೆ ಬೇಕು ಹಂಗೆ ನಾವು ಇಲ್ಲಿ ಅಂಶಗಳನ್ನು ಗುರುತಿಸಿಕೊಳ್ಬೋದು. ಸಂದರ್ಶನ ವಸ್ತುನಿಷ್ಠವಾಗಿರಬೇಕು ಅಂದರೆ ತರಬೇತಿ ಹೊಂದಿರಬೇಕು. ಸಂದರ್ಶಕ ತರಬೇತಿಯನ್ನು ಹೊಂದಿಲ್ಲ ಅಂತಂದರೆ ಇಲ್ಲಿ ಮಾಹಿತಿ ನಮಗೆ ವಸ್ತುನಿಷ್ಠವಾಗಿ ದೊರೆಯೋದಿಲ್ಲ. ಸಂದರ್ಶಕನಿಗೆ ತಾಂತ್ರಿಕ ಜ್ಞಾನ ಇಲ್ಲ ಅಂತಂದರೆ ನಮಗೆ ವಸ್ತುನಿಷ್ಠವಾದಂಥ ಮಾಹಿತಿ ಸಿಗೋದಿಲ್ಲ. ನೆಕ್ಸ್ಟು ಹೆಚ್ಚು ಸಮಯ ಬೇಕಾಗ್ತದೆ. ನಾವೆಲ್ಲರನ್ನೂ ಹೋಗಿ ಇಂಟರ್ವ್ಯೂ ಮಾಡ್ತಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಂದ್ರೆ ಇಟ್ ಯೂಶ್ವಲಿ ಟೇಕ್ಸ್ ಟೈಮ್ ಅನ್ನುವಂಥದ್ದು. ಹಾಗೂ ಸಂದರ್ಶಕನಿಗೆ ಹೆಚ್ಚಿನ ಸಿದ್ಧತೆಯ ಅವಶ್ಯಕತೆ ಇರ್ತದೆ. ಅಂದರೆ ಆತ ಪ್ರಶ್ನೆಗಳನ್ನು ಮಾಡ್ಕೋಬೇಕು ಅಂತಂದರೆ ಆತನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಮಾಡಿಕೊಳ್ಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕು. ಇವಿಷ್ಟು ಸಂದರ್ಶನಕ್ಕೆ ಸಂಬಂಧಪಟ್ಟಂಥ
ಮಿತಿಗಳು. ಇನ್ನು ಸಂದರ್ಶನ ವಿಧಾನಕ್ಕೆ ಕುರಿತಂತೆ ಸಂದರ್ಶನ ವಿಧಾನದ ಕುರಿತಾದ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಇದ್ದಾವೆ. ಐ ಥಿಂಕು 119ನೇ ಪ್ರಶ್ನೆದ್ದು. ಸಂದರ್ಶನವನ್ನು ವ್ಯಕ್ತಿ ಅಧ್ಯಯನಗಳಲ್ಲಿ ವಿದ್ಯಾರ್ಥಿಗಳ ಹೊಂದಾಣಿಕೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ವ್ಯಕ್ತಿಗಳ ಮನೋಧೋರಣೆ, ಆಸಕ್ತಿಗಳು ಮತ್ತು ಮೌಲ್ಯವನ್ನು ತಿಳಿಯಲು, ಹದಿಹರೆಯದವರ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು, ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಳಸ್ತವೆ. ಆಗಲೇ ಹೇಳಿದ್ದೇನೆ. ಇನ್ನು ಪರೀಕ್ಷಾ ವಿಧಾನ, ಇಲ್ಲಿಗೆ ಇಂಟರ್ವ್ಯೂ ಮುಗಿತು. ನೆಕ್ಸ್ಟು ಪರೀಕ್ಷಾ ವಿಧಾನ. ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳು ಯಾವುವು? ಇದನ್ನು ಓದ್ತಾ ನಾವು ಪರೀಕ್ಷಾ ವಿಧಾನ ಅಂದರೆ ಏನು ಅಂತ ತಿಳಿತೈತಿ. ಪರೀಕ್ಷಾ ವಿಧಾನ ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ. ಇದನ್ನು ಮಕ್ಕಳ ಸಾಮರ್ಥ್ಯಗಳು, ಬುದ್ಧಿಶಕ್ತಿ, ಆಸಕ್ತಿ, ಮನೋಭಾವ ಮತ್ತು ವ್ಯಕ್ತಿತ್ವದ ಅಂಶಗಳನ್ನು ಅಳೆಯಲು ಬಳಸುತ್ತವೆ. ಪ್ರಯೋಗಶಾಲೆಯ ಯಾವುದೇ ಉಪಕರಣದ ಸಹಾಯವಿಲ್ಲದೆ ಮನಃಶಾಸ್ತ್ರಜ್ಞರು ಪರೀಕ್ಷೆಗಳನ್ನು ಉಪಯೋಗಿಸಿ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡಿಕೊಳ್ಳಬಹುದು. ವಿಭೇದಾತ್ಮಕ ವಿಧಾನ, ಡಿಫ್ರೆನ್ಷಿಯೇಟೆಡ್ ಮೆಥಡ್. ವಿಭೇದಾತ್ಮಕ ವಿಧಾನ ಹೆಚ್ಚಾಗಿ ಪರೀಕ್ಷೆಗಳ ಮೇಲೇ ಅವಲಂಬಿಸಿರ್ತದೆ. ಅದೇನು ವಿಭೇದಾತ್ಮಕ ವಿಧಾನ ಅಂತ ಇಲ್ಲಿ ನೋಡ್ತವೆ. ನೆಕ್ಸ್ಟು, ಶೈಕ್ಷಣಿಕ ಮತ್ತು ಮನೋವೈಜ್ಞಾನಿಕ ಗುಣಗಳನ್ನು ಅಳತೆ ಮಾಡಲು ಪರೀಕ್ಷಾ ವಿಧಾನವು ಅತ್ಯುತ್ತಮವಾದಂತಹ ಹಾಗೂ ಹೆಚ್ಚಾಗಿ ಬಳಕೆಗೆ ಬರುವಂತಹ ಮೆಥಡ್ಡು. ಮನೋವೈಜ್ಞಾನಿಕ ಪರೀಕ್ಷೆಗಳ ಕ್ಷೇತ್ರ ಮನೋವಿಜ್ಞಾನದ ಒಂದು ಅಧ್ಯಯನದ ಶಾಖೆಯಾಗಿ ಅಭಿವೃದ್ಧಿ ಹೊಂದಿದೆ. ನೋಡಿರಿ, ಮನೋವೈಜ್ಞಾನಿಕ ಪರೀಕ್ಷೆಗಳ ಕ್ಷೇತ್ರ ಮನೋವಿಜ್ಞಾನದ ಒಂದು ಅಧ್ಯಯನದ ಶಾಖೆಯಾಗಿಯೇ ಬೆಳವಣಿಗೆ ಹೊಂದಿದೆ. ಪರೀಕ್ಷಾ ತಂತ್ರಗಳು 4 ಪ್ರಮುಖ ಲಕ್ಷಣಗಳನ್ನು ಹೊಂದಿರಬೇಕು. ಪರೀಕ್ಷಾ ತಂತ್ರ ನಾವು ಬಳಸ್ತಾ ಇದ್ದೇವೆ ಅಂತಂದರೆ ಆ ಪರೀಕ್ಷಾ ತಂತ್ರಗಳು ಮುಂಬರುವಂತಹ 4 ಪ್ರಮುಖ ಲಕ್ಷಣಗಳನ್ನು ಹೊಂದಿರಬೇಕಾಗ್ತದೆ. ಅವುಗಳೆಂದರೆ ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಸನೀಯತೆ ಹಾಗೂ ಉಪಯೋಗಾರ್ಹತೆ. ಇವುಗಳನ್ನು ಡೀಪಾಗಿ ನಾವು ಮುಂದಿನ ಕ್ಲಾಸಸ್ಗಳಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಈಗ ಜಸ್ಟು ಸಮಂಜಸತೆ, ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ, ವಿಶ್ವಸನೀಯತೆ, ಕ್ರೆಡಿಬಿಲಿಟಿ, ಉಪಯೋಗಾರ್ಹತೆ, ಯುಟಿಲಿಟಿ, ಇಷ್ಟನ್ನು ನಾವು ಜಸ್ಟ್ ತಿಳ್ಕೊಳ್ಳೋಣ ಅಷ್ಟೆ. ನೆಕ್ಸ್ಟು, ಇನ್ನು ಅದೇ ಪ್ರಶ್ನೆಯಲ್ಲಿ ಮುಂದುವರೆದಂತೆ ವ್ಯಕ್ತಿಗಳ ಜ್ಞಾನವಲಯ ಹಾಗೂ ಮನೋಭಾವ ವಲಯಕ್ಕೆ ಸಂಬಂಧಿಸಿದಂತೆ ವರ್ತನೆಯನ್ನು ಅಧ್ಯಯನ ಮಾಡಲು ಮನೋವಿಜ್ಞಾನಿಗಳು ಇಂತಹ ಹಲವಾರು ಪರೀಕ್ಷೆಗಳನ್ನು ರೂಪಿಸಿರ್ತಾರೆ. ಜ್ಞಾನವಲಯ ಹಾಗೂ ಮನೋಭಾವ ವಲಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ವರ್ತನೆಯನ್ನು ಅಧ್ಯಯನ ಮಾಡ್ಕೋಬೇಕಪ್ಪ ಅಂತಂದರೆ ಮನೋವಿಜ್ಞಾನಿಗಳು ಹಲವಾರು ಪರೀಕ್ಷೆಗಳನ್ನು ರೂಪಿಸಿರ್ತಾರೆ. ಪರೀಕ್ಷೆಗಳ ನಿರ್ಮಾಣ ಮತ್ತು ಬಳಕೆ ಸರಳವಾದ ವಿಷಯಗಳೇನೂ ಅಲ್ಲ. ಪರೀಕ್ಷಣಗಳನ್ನು ಸಿದ್ಧಗೊಳಿಸುವಾಗ, ಅವುಗಳನ್ನು ಉಪಯೋಗಿಸುವಾಗ, ಬಂದ ಮಾಹಿತಿಯನ್ನು ವಿಶ್ಲೇಷಿಸುವಾಗ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ಹಾಗೂ ಹಂತಗಳನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಈ ಪರೀಕ್ಷೆಗಳಿಂದ ದೊರೆಯುವಂತಹ ಫಲಿತಾಂಶಗಳ ಆಧಾರದ ಮೇಲೆ ಶಿಕ್ಷಕನು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಅಪೇಕ್ಷಿತ ಮನೋಭಾವ, ಆಸಕ್ತಿ, ಮೌಲ್ಯಗಳು ಹಾಗೂ ವ್ಯಕ್ತಿತ್ವದ ಅಂಶಗಳನ್ನು ಬೆಳೆಸಬಹುದಾಗಿದೆ. ಅವರ ಬುದ್ಧಿಶಕ್ತಿ ಹಾಗೂ ಸಹಜ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಮಗೆ ಈ ಪರೀಕ್ಷಾ ವಿಧಾನ ಸಹಕಾರಿಯಾಗಿದೆ ಅನ್ನುವಂಥದ್ದು. So far we have completed the beginning questions of ಪರೀಕ್ಷಾ ವಿಧಾನ. ಇದನ್ನು ಸ್ವಲ್ಪ ನಾವು ಹಿಂಗೆ ನೋಡ್ತಾ ಹೋಗೋದಾದರೆ ಮಾಹಿತಿ ತುಂಬ ಇರೋ ಕಾರಣಕ್ಕೆ ಎಲ್ಲವನ್ನು ಈ ಒಂದೇ ವಿಡಿಯೋನಲ್ಲಿ ತೆಗೆದುಕೊಳ್ಳೋದು ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಇಂಟರ್ವ್ಯೂ ಅನ್ನುವಂತಹ ಒಂದು ಟಾಪಿಕ್ನ ಬಗ್ಗೆ ಚರ್ಚೆ ಸಾಕು ಅಂತ ಹೇಳ್ತಾ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಮಾಹಿತಿಯನ್ನು ಮತ್ತೆ ನಿಮಗೆ ಕೊಡುವಂತಹ ಒಂದು ಕೈಂಕರ್ಯಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ ಅಂತ ಹೇಳ್ತಾ ಇಷ್ಟೊತ್ತು ಈ ಒಂದು ವಿಡಿಯೋ ಕ್ಲಾಸನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ವಂದನೆಗಳು. ಹೆಚ್ಚು ಹೆಚ್ಚು ಈ ವಿಡಿಯೋಗಳನ್ನು ಪದೇ ಪದೇ ಕೇಳ್ತಾ ಬನ್ನಿ. ಯಾಕಂದರೆ
ಇಲ್ಲಿ ನಾನು ತೆಗೆದುಕೊಂಡಿರ್ತಾ ಇರ್ತಕ್ಕಂಥ ಅಂಶ H.G. ವಾಮದೇವಪ್ಪ ಪುಸ್ತಕದಲ್ಲಿನ ಪ್ರತಿಯೊಂದು ಅಂಶ ಇದರಲ್ಲಿದೆ. ಒಂದೊಂದು ಲೈನನ್ನು ಕೂಡ ನಾನು ಮತ್ತೆ ಅಗೇನ್ ಆ್ಯಂಡ್ ಅಗೇನ್ ಚೆಕ್ ಮಾಡಿ ಇದನ್ನು ಇನ್ನೂ ಹೆಂಗೆ ಸಿಂಪ್ಲಿಫೈಡ್ ವೇನಲ್ಲಿ ಹೇಳ್ಬೋದು ಅಂತ ವಿಚಾರ ಮಾಡಿನೇ ನಾನು ಇದನ್ನು ಹೇಳ್ತಾ ಇದ್ದೇನೆ ಅನ್ನುವಂಥದ್ದು. ಮತ್ತು ಕಲರ್ ಕೋಡ್ ವರ್ಡ್ಸ್ಗಳನ್ನು ಬಳಸಿ ನಾನಿಲ್ಲಿ ಹೈಲೈಟ್ ಮಾಡಿದ್ದೇನೆ. ಅವುಗಳು ನಿಮ್ಮ ಮನಸ್ಸಲ್ಲಿ ವಿಜುವಲ್ ಎಫೆಕ್ಟ್ ಬೀರಿ ನಿಮಗೆ ಬಹಳ ದಿನಗಳವರೆಗೆ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ಇವಿಷ್ಟು ಅಂಶಗಳನ್ನು ಕಲಿತಾ ಹೋದಂಗೆ ಮುಂದಿನ ಕ್ಲಾಸಸ್ಗಳಲ್ಲಿ ನಿಮಗೆ ಮಾಹಿತಿ ಬೇಗ ನಿಮಗೆ ಗ್ರಾಸ್ಪ್ ಆಗ್ತದೆ ಅನ್ನುವಂಥದ್ದು. ಹಾಗೂ ರಿಯಲ್ ಎಕ್ಸಾಮ್ ಟೈಮಲ್ಲಿ ಕ್ವಶನ್ಸು ಇಷ್ಟು ದೊಡ್ಡವಾಗಿ ಇರಲ್ಲ, ಸಿಂಪಲ್ಲಾಗೇ ಇರ್ತವೆ, ತುಂಬ ಸರಳವಾಗಿರ್ತವೆ. ಸೊ ಅವು ನಿಮಗೆ ಸರಳ ಅನ್ನಿಸ್ಬೇಕು ಅಂತಂದ್ರೆ ನೀವು ಈ ರೀತಿಯ ಕ್ಲಾಸಸ್ಗಳನ್ನು ಫಾಲೋ ಮಾಡಬೇಕು. ಓಕೆ, ಇವನ್ನ ತಿಳಿತಾ ನಿಮ್ಗೆ ಆ ಪ್ರಶ್ನೆಗಳು ಈಸಿ ಅನ್ನಿಸ್ತವೆ, ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಎಷ್ಟೋ ಬಾರಿ ನಾನು ಏನು ಯೂಸ್ ಮಾಡ್ತಾ ಇರ್ತಾನೆ ಅಂತಂದರೆ ವಿದ್ಯಾರ್ಥಿ, ಪರಿಸರ, ಆಮೇಲೆ ಆ್ಯಟಿಟ್ಯೂಡು, IQ, ಮನೋಧೋರಣೆ, ಆಸಕ್ತಿ, ವಿದ್ಯಾರ್ಥಿ ಇವನು ಪದೇ ಬಳಸ್ತಾ ಇದ್ದಾವೆ. ಅಂದರೆ ಇದೊಂಥರ ನಮಗೆ ಎನ್ವಿರಾನ್ಮೆಂಟು, ಟೀಚರು, ಸ್ಟೂಡೆಂಟ್ ಲರ್ನಿಂಗ್ ಪ್ರೊಸೆಸ್ಸು, ಟೀಚಿಂಗ್ ಲರ್ನಿಂಗ್ ಮೆಥಡ್ಸು, ಸೈಕಲಾಜಿಕಲ್ ಮೆಥಡ್ಸು ಇವುಗಳ ಮೇಲೇ ಪ್ರಶ್ನೆಗಳಿರ್ತವೆ. ಸೊ ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರಿ ಅಂತಂದರೆ ಸೈಕಾಲಜಿ ಅರ್ಧ ಗೆದ್ದಂಗೆ, ಗೊತ್ತಾಯ್ತಾ? ಸೊ ಹೀಗಾಗಿ ಇವುಗಳನ್ನ ಹೆಚ್ಚು ಬಾರಿ ಕೇಳಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಶೇರ್ ಮಾಡಿರಿ. ಇದಕ್ಕೆ ಸಂಬಂಧಪಟ್ಟಂಥ ಏನೋ ಹೆಚ್ಚಿನ ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ಅವುಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಜೈ ಹಿಂದ್.